ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕು ಶೇರು ಮಾಡಿ. ಬನ್ನಿ ಇವತ್ತು ಮುದ್ದು ಸೊಸೆ ಸಂಚಿಕೆ ಏನಾಗುತ್ತಂತ ನೋಡ್ಕೊಂಬರೋಣ. ಸಂಚಿಕೆ ಶುರುವಿನಲ್ಲಿ ಶಿವರಾಮೇಗೌಡರು ಗೋವಿಂದನಿಗೆ ಹೇಳ್ತಾರೆ, ಸರಿ ಟೈಮ್ ಆಗ್ತದೆ ನಡಿ ಅಂತ ಹೇಳಿದಾಗ ಗೋವಿಂದ ಹೇಳ್ತಾನೆ, ಅಣ್ಣ ಅದು ನಮ್ಮ ಭದ್ರನ್ ಕರ್ಕೊಂಡು ಹೋಗೋಣ ಅಂತ ಹೇಳುವಾಗ ಶಿವರಾಮೇಗೌಡರು ಹೇಳ್ತಾರೆ, ಗೋವಿಂದ ಹೇಳ್ದೆ ತಾನೆ ಅಂತ ಶಿವರಾಮೇಗೌಡರು ಹೇಳಿದಾಗ ಈ ಕಡೆ ಭದ್ರ ಹೇಳ್ತಾನೆ, ಅಪ್ಪಯ್ಯ ಪ್ರಚಾರಕ್ಕೆ ನಾನು ಬರ್ತೀನಪ್ಪಯ್ಯ. ಆಗ ಶಿವರಾಮೇಗೌಡರು ಹೇಳ್ತಾರೆ, ನನ್ನ ಮಾತೆಗೆ ಬೆಲೆ ಕೊಡದೇ ಇರೋರು ನನಗೆ ಸಹಾಯ ಮಾಡೋದು ಬೇಕಾಗಿಲ್ಲ. ಗೋವಿಂದ ಸುಭಾಸ ನಡಿಲಾ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ. ಈ ಕಡೆ ನೋಡಿದ್ರೆ ಭದ್ರ ಬೇಜಾರು ಮಾಡ್ಕೊಂಡಿರ್ತಾನೆ. ಈಶ್ವರಿ ಬಂದು ಭದ್ರನ ಹತ್ರ ಹೇಳ್ತಾಳೆ, ಭದ್ರ ಒಂಚೂರು ಟೈಮ್ ತಗೋ, ಭಾವ ಶಾನೆ ಕೋಪದಲ್ಲವ್ರೆ, ನೀನ್ ಇವಾಗ ಅವ್ರ ಹಿಂದೆ ಹೋದ್ರೆ ಅವ್ರ ಕೋಪ ಇನ್ನೂ ಜಾಸ್ತಿ ಆಯ್ತದಲ್ವಾ, ಅದಕ್ಕೆ ಹೇಳ್ತಾವ್ನಿ, ಬ್ಯಾಡ ಕಣಪ್ಪ ಸುಮ್ಕಿದ್ಬಿಡು. ಮತ್ತೆ ಈ ಕಡೆ ಗೋವಿಂದನಿಗೆ ಹೇಳ್ತಾಳೆ ಈಶ್ವರಿ, ನೀವೇನ್ರಿ ಇನ್ನು ಇಲ್ಲೇ ನಿಂತ್ಕೊಂಡಿದ್ದೀರಿ, ಬಾವ ಸುಭಾಸ ಹೊಂಟ್ರು ತಾನೆ, ಹೊರಡಿ ನೀವುವ ಅಂತ ಈಶ್ವರಿ ಹೇಳ್ತಾಳೆ. ಆಗ ಭದ್ರ ಅಜ್ಜಿ ಹೇಳ್ತಾರೆ, ನಿಮ್ಮಪ್ಪ ಒಂದ್ಕಿತ ಯಾರ ಮೇಲಾದ್ರೂ ಕೋಪ ಮಾಡ್ಕೊಂಡ್ರೆ ಅವರು ಯಾವತ್ತೂ ಸಂಸಾಕಿಲ್ಲ ಅಂತ ಗೊತ್ತಿದ್ದು ನೀನ್ ಯಾಕಪ್ಪ ಹಿಂಗ್ ಮಾಡಕ್ ಹೋದೆ, ಅವನ್ ಮನ್ಸು ಯಾವಾಗ ಕರ್ಗುತ್ತೋ ಇದು ಎಲ್ಲೆಲ್ಗ್ ಹೋಗಿ ಮುಟ್ಟುತ್ತೋ ಒಂದು ಕಾಣೆ ಅಂತ ಅಳ್ತಾ ಅಲ್ಲಿಂದ ಹೊರಟ್ಬಿಡ್ತಾರೆ. ವಿನಂತಿ ಸಾವಿತ್ರಿಗೆ ಹೇಳ್ತಾಳೆ, ಅವ್ವ ಭದ್ರ ಮಾಮನ್ನ ಯಾವುದಕ್ಕೂ ಕರ್ಕೊಂಡು ಹೋಯ್ತಾ ಇಲ್ಲ. ಸಾವಿತ್ರಿ ಹೇಳ್ತಾಳೆ, ಇದು ಏನು ಅಲ್ಲ ಕಣೆ, ಮುಂದಕ್ಕದೆ ಮಾರಿ ಹಬ್ಬ ಅಂತ ನನಗೆ ಅನಿಸ್ತಾ ಐತೆ, ಬಾ ಅಂತ ಹೇಳಿ ಅವರು ಅಲ್ಲಿಂದ ಹೊರಡ್ತಾರೆ. ಆಗ ಚಿತ್ರ ಹೇಳ್ತಾಳೆ, ಅವ್ವ ದೊಡ್ಡಪ್ಪ ಈಡ್ ದಿನ ಭದ್ರನ್ ಜಾಗದಲ್ಲಿ ಬೇರೆ ಯಾರನ್ನೂ ನೋಡಿರ್ಲಿಲ್ಲ, ಆದ್ರೆ ಇವತ್ತು ಅವನನ್ನ ಬದಲಾಗಿ ನಮ್ಮ ಸುಭಾಸನ್ನ ಕರ್ಕೊಂಡೋಗಿದ್ದಾರೆ, ನಮ್ಮ ಎಲ್ಲ ಆಸೆಗಳು ಈಡೇರೋ ಟೈಮ್ ಹತ್ರ ಬಂತು ಅನ್ಸುತ್ತ ಅಲ್ವೇನವ. ಆಗ ಈಶ್ವರಿ ಹೇಳ್ತಾಳೆ, ಇಂಥ ಒಂದು ಅವಕಾಶ ನನ್ನ ಮಗಳಿಗೆ ಸಿಗ್ಲಿ ಅಂತ ಎಷ್ಟು ದೇವ್ರುಗಳನ್ನ ಬೇಡಿದ್ನೆ, ಇವತ್ತು ನನ್ನ ಮಗನ ಅದೃಷ್ಟದ ಬಾಗ್ಲು ತೆಗ್ದೈತೆ, ಇನ್ಮೇಕೆ ನನ್ನ ಮಗ ಹೆಂಗಿರ್ಬೇಕು ಹೆಂಗ್ ಬಾಳ್ಬೇಕು ಅನ್ಕೊಂಡಿದ್ನೋ ಆ ಕಾಲ ಬರ್ತದೆ. ಈ ಕಡೆ ವಿದ್ಯಾನ ತೋರಿಸ್ತಾರೆ. ವಿದ್ಯಾ ಕ್ವಾಟ್ಲೆಗೆ ಹೇಳ್ತಾಳೆ, ನಮ್ಮಿಬ್ಬರ ಮಧ್ಯ ಮೂಡಿರೋ ಬಿರ್ಕಿನಿಂದ ಬ್ಯಾಸರ ಆಯ್ತಾ ಇಲ್ಲ, ಯಾಕೆ ಅಂದ್ರೆ ಒಂದಿನ ಅಲ್ಲ ಒಂದಿನ ಸತ್ಯ ಗೊತ್ತಾದಾಗ ಹಿಂಗಾಯ್ತದೆ ಅಂತ ನಂಗೆ ಗೊತ್ತಿತ್ತು, ಅವ್ರ ತವ ಸತ್ಯ ಹೇಳ್ಬೇಕು ಅನ್ಕೊಂಡಾಗೆಲ್ಲ ಅವ್ರು ಏನ್ ಶಿಕ್ಷೆ ಕೊಟ್ರು ಅನುಭವಿಸ್ಬೇಕು ಅಂತ ಮನ್ಸ್ ಗಟ್ಟಿ ಮಾಡ್ಕೊಂಡಿದ್ದೆ. ಇವತ್ ನನಗ್ ಬಂದಿರೋ ಪರಿಸ್ಥಿತಿಗೆ ನಾನ್ ಮಾಡಿರೋ ತಪ್ಪಿಗೆ ಶಿಕ್ಷೆ ಸಿಕ್ಕಿದೆ ಅಂತ ನಾನು ಸಂತೋಷವಾಗಿ ಅನುಭವಿಸ್ತಾ ಇದ್ದೀನಿ. ಇವತ್ತೆಲ್ಲ ನಾಳಿಕೆ ನಮ್ ಸಂಬಂಧ ಸರಿ ಹೋಯ್ತದೆ ಅನ್ನೋ ನಂಬಿಕೆ ಮಾಡ್ಕೊಂಡಿನಿ. ಪಾಟ್ಲೆ ಹೇಳ್ತಾನೆ, ದಿಟ ಅತಿಯಮ್ಮ, ಕಷ್ಟ ಅನ್ನೋದು ಮನ್ಸ್ರಿಗೆ ಬರ್ದೆ ಏನ್ ಮರಕ್ ಬಂದದೆ, ಕೆಲವೊಂದ್ ಕಿತ ಇಂಥ ಪರಿಸ್ಥಿತಿಗಳೇ ನಮ್ ಪ್ರೀತಿ ಎಷ್ಟು ಆಳವಾಗಿದೆ ಅನ್ನೋದು ತೋರ್ಸೋದು. ಚಂಪಾ ಹೇಳ್ತಾಳೆ, ಹೌದು ಅಕ್ಕ, ಸ್ಯಾನೆ ನೊಂದ್ಕೋಬೇಡಿ, ಎಲ್ಲ ಸರಿ ಹೋಯ್ತದೆ ಅಂತ ಹೇಳಿದಾಗ ವಿದ್ಯಾ ಹೇಳ್ತಾಳೆ, ನನ್ ಸಮಸ್ಯೆ ನನಗೆ ನೋವು ಕೊಡ್ತಾ ಇಲ್ಲ, ನನ್ನಿಂದ ಆಗಿ ಅಪ್ಪ ಮಗನ ಮಧ್ಯ ಬಿರುಕು ಮೂಡ್ಯದಲ್ಲ ಅದು ನನ್ನ ಕೈಯಲ್ಲಿ ಸಹಿಸ್ಕೊಳ್ಳಕ್ ಆಯ್ತಾ ಇಲ್ಲ. ನಮ್ ಗೌಡ್ರು ನನ್ ಮೇಲೆ ಇದ್ದದ್ ಪ್ರೀತಿಯಿಂದ ತಾವು ದ್ಯಾವ್ರು ಅಂತ ಪೂಜೆ ಮಾಡ್ತಿದ್ರ ಅಲ್ಲ, ಅವ್ರಪ್ಪ ಏನ್ ಕೋಪಕ್ಕೆ ತುತ್ತಾಗವ್ರೆ ನನ್ನನ್ನ ಕಾಡ್ತಾ ಇರೋದು ಅಂತ ಹೇಳಿದಾಗ ಕ್ವಾಟ್ಲೆ ಹೇಳ್ತಾನೆ, ಅತಿಯಮ್ಮ ಅನಿಷ್ಟಕ್ಕೆಲ್ಲ ಶನೇಶ್ವರನೇ ಕಾರಣ ಅನ್ನಂಗೆ ಆಗಿರೋದ್ಕೆಲ್ಲ ನಿಮ್ಮನ್ನೇ ಯಾಕೆ ಹೊಣೆ ಮಾಡ್ಕೊಂಡಿರಿ, ಬಿಡಿ ಏನೋ ಕೆಟ್ಟ ಸಮಯ ಹಿಂಗಾಗೋಗದೆ. ಆಗ ವಿದ್ಯೆ ಹೇಳ್ತಾಳೆ, ಇಲ್ಲ ಅಣ್ಣಯ್ಯ, ಮಾವಯ್ಯನ ಮೇಲೆ ಗೌಡ್ರು ಪ್ರಾಣನೇ ಮಡಿಕೊಂಡವ್ರೆ, ಈಡ್ ದಿನ ಅವ್ರ ಜೊತೆ ಇದ್ನಲ್ವೇ ಅವಾಗ ನನಗೆ ಅರ್ಥ ಆಗದೆ, ಅವರು ಎಂತ ನೋವು ಬೇಕಾದ್ರೂ ಸಹಿಸ್ಕತಾರೆ, ಆದ್ರೆ ಕನ್ಸಲ್ಲೂ ಮಾವಯ್ಯಿಂದ ದೂರ ಆಗಕ್ಕಿಲ್ಲ ಅಂತ ಬಯಸಕ್ಕಿಲ್ಲ, ಅಂಥದ್ರಲ್ಲಿ ನಾನ್ ಓದ್ಬೇಕು ಅನ್ನೋ ಆಸೆಯಿಂದ ಅವರಿಬ್ರು ಮಧ್ಯದಲ್ಲಿ ಬಿರುಕು ಮೂಡ್ಬಿಟ್ಟದೆ. ಗೌಡ್ರಿಗೆ ನನ್ ಮೇಲೆ ಇದ್ದದ್ ಪ್ರೀತಿಯಿಂದ ಅವರಿಗೆ ಇಷ್ಟ ಇಲ್ಲ ಅಂದ್ರೂನುವೆ ಮಾವಯ್ಯನ್ ತವ ಈ ವಿಷಯ ಮುಚ್ಚಿಡಂಗಾಯ್ತು. ಈ ಅಟ್ಟಿ ಒಳಗಡೆ ಮತ್ತೆ ಸಮಸ್ಯೆಗಳನ್ನು ಹುಟ್ಟುಹಾಕಿ ನೋವು ಕೊಟ್ಟು ಸಂತೋಷ ಪಡೋರು ಅವ್ರೇ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದು ತಡ ಆಯ್ತು ಅಣ್ಣಯ್ಯ. ಇಲ್ದೆ ಹೋಗಿದ್ರೆ ಆ ಪುಸ್ತಕಗಳನ್ನ ಯಾವತ್ತೂ ಮುಚ್ಚಿಟ್ಬಿಡ್ತಾ ಇದ್ದೆ. ಇವತ್ತು ಮಾವಯ್ಯ ಗೌಡ್ರು ಅನುಭವಿಸ್ತಿರೋ ನೋವಿಗೆ ನಾನೇ ಕಾರಣ ಆಗೋಗ್ಬಿಟ್ಟೆ. ಈ ಕಡೆ ಕ್ವಾಟ್ಲೆ ಹೇಳ್ತಾನೆ, ಅತಿಯಮ್ಮ ಅಣ್ತಮ್ಗೆ ಮಾವಯ್ಯನೇ ದೇವ್ರಾಗೋದ್ರೆ ಮಾವಯ್ಯನ್ಗೆ ಅಣ್ತಮ್ಮನೇ ಪ್ರಾಣ, ಅವನಿಂದ ಅವ್ರ ಕುಟೆ ಮಾತಾಡದೆ ಎಷ್ಟ್ ದಿನ ಇರಕಾದಿತ್ತು, ಅವ್ರಿಗೆ ನನ್ನ ಮಗ ನನ್ನ ಮಾತು ಮೀರಿ ನಡ್ಕೊಂಡ ಅನ್ನೋ ಕೋಪ ಮಾತಾಡದೆ ತಡ್ದದೆ, ಆ ಕೋಪ ಕರ್ಗಿದ್ ದಿನ ಅವ್ರಿಬ್ರು ಮಾತಾಡ್ತಾರೆ ಅನ್ನೋ ನಂಬಿಕೆ ನನಗ ಇದೆ, ಎಲ್ಲ ಸರಿ ಹೋಯ್ತದೆ, ಚಿಂತೆ ಮಾಡಬೇಡಿ ಅತಿಯಮ್ಮ. ವಿದ್ಯೆ ಹೇಳ್ತಾಳೆ, ಅಣ್ಣ ನಮ್ಮಿಬ್ರ ಮಧ್ಯೆ ಇರೋ ಸಮಸ್ಯೆ ಸರಿ ಹೋಗದೆ ಹೋದ್ರೆ ನಾನು ಜೀವನ ಪೂರ್ತಿ ಈ ಶಿಕ್ಷೆನ ಅನುಭವಿಸೋದಕ್ಕೆ ನಾನು ಸಿದ್ಧವಾಗಿದ್ದೀನಿ, ಆದ್ರೆ ಅವರಿಬ್ರು ಆದಷ್ಟು ಬಿರ್ನೆ ಒಂದಾಗ್ಬೇಕು, ಅವರಿಬ್ರು ಹಿಂಗ್ ದೂರ ಆಗಿರೋದನ್ನ ನನ್ನ ಕೈಲಿ ನೋಡಕ್ ಆಯ್ತಾ ಇಲ್ಲ, ಆದಷ್ಟು ಬಿರ್ನೆ ಅವರಿಬ್ರು ಮಾತಾಡಂಗೆ ಆ ದೇವ್ರು ಮಾಡ್ಬಿಟ್ರೆ ಸಾಕು ಅಂತ ಆಳ್ತಾ ನಿಂತ್ಬಿಡ್ತಾಳೆ. ಈ ಕಡೆ ನೋಡಿದ್ರೆ ಸಾವಿತ್ರಿ ವಿನಂತಿ ಒಂದು ಕಷಾಯನ ತಗೊಂಡು ಅದನ್ನ ಹೇಗಾದ್ರೂ ಮಾಡಿ ವಿದ್ಯೆನಿಗೆ ಕುಡಿಸಿ ಅವಳನ್ನ ಅಬಾರ್ಷನ್ ಮಾಡಿಸ್ಬಿಡ್ಬೇಕು ಅಂತ ಹೇಳಿ ಮಾತಾಡ್ಕೊತ ಬರ್ತಾ ಇರ್ತಾರೆ.
ಅದೇ ಟೈಮಿಗೆ ಈ ಕಡೆ ಕ್ವಾಟ್ಲೆ ಬಂದು ಕಷಾಯನ ತೊಗೊಂಬಂದು ಅವ್ರಿಗೆ ಕೊಡೋಕೆ ನೋಡ್ತಾನೆ. ಆಗ ವಿನಂತಿ ಹೇಳ್ತಾಳೆ, ನಮಗೆಲ್ಲ ಬೇಡ ಕಷಾಯ, ನಮಗೇನಾಗಿದೆ ಅಂತ ಹೇಳಿದಾಗ, ಊರಲ್ಲೆಲ್ಲ ಡೆಂಗು ಜ್ವರ ಬಂದೈತಲ್ಲ, ಅದಕ್ಕೆ ಅಜ್ಜಿ ಊರಲ್ಲೆಲ್ಲ ನಾಟಿ ಔಷಧಿನ ಹುಡುಕಿ ಕಷಾಯ ಮಾಡಿದ್ದಾರೆ, ತಗೊಳ್ಳಿ, ನಮಗೆ ಬೇಡ ತೊಗೊಂಡೋಗು ಅಂತ ಹೇಳಿದಾಗ, ಓ ಅಲ್ಲೇ ನೀವು ಕಷಾಯ ಹಿಡ್ಕೊಂಡು ಕೂತಿದ್ದೀರಾ ಅಂತ ಹೇಳಿ ಆ ಲೋಟನ ಎಕ್ಸ್ಚೇಂಜ್ ಮಾಡಿಬಿಡ್ತಾನೆ ಕಷಾಯದ ಮಧ್ಯೆ. ಅಷ್ಟರಲ್ಲಿ ಅಜ್ಜಿ ಬರ್ತಾರೆ ಅಲ್ಲಿಗೆ. ಕುಡೀರಿ ಕಷಾಯ, ನಿಮಗೆಲ್ಲ ಒಳ್ಳೇದಾಗಲಿ ಅಂತ ಕಷಾಯ ಮಾಡಿಕೊಟ್ರೆ ನೀವು ಕುಡಿಯೋಕ್ಕಿಲ್ವಾ, ತಗೊಳ್ಳಿ ಕುಡೀರಿ ಅಂತ ಬಲವಂತದಿಂದ ಕುಡಿಸ್ಬಿಡ್ತಾರೆ. ಆಗ ವಿನಂತಿ ಹೇಳ್ತಾಳೆ, ಅವ್ವ ನಾವು ಮಾಡಿರೋ ಕಷಾಯದಲ್ಲಿ ನೀನು ಕುಡ್ದಿದ್ಯೋ ನಾನು ಕುಡ್ದಿದ್ದೀನೋ ಗೊತ್ತಾಯ್ತಾ ಇಲ್ವಲ್ಲ ಅಂತ ಹೇಳಿದಾಗ, ಇಲ್ಲ ಮಗಳೇ ಏನು ಆಗೋಕ್ಕಿಲ್ಲ ಬಿಡು ಅಂತ ಹೇಳ್ತಾಳೆ. ಅಷ್ಟರಲ್ಲಿ ಸಾವಿತ್ರಿಗೆ ಹೊಟ್ಟೆ ನೋವು ಶುರುವಾಗುತ್ತೆ. ಮಗಳೇ ನೀನು ಅಲ್ಲ, ನಾನು ಕುಡಿದ್ಬಿಟ್ಟಿದ್ದೀನಿ, ಒಂದು ಸ್ವಲ್ಪ ಇರು, ನನಗೆ ಹೊಟ್ಟೆ ನೋವುತ್ತಾ ಇದೆ ಅಂತ ಹೇಳಿ ಅಲ್ಲಿಂದ ಹೊರಟುಬಿಡ್ತಾಳೆ. ಈ ಕಡೆ ನೋಡಿದರೆ ಭದ್ರ ಯೋಚನೆ ಮಾಡ್ಕೊಂಡು ಕೂತಿರ್ಬೇಕಾದ್ರೆ ವಿನಂತಿ ಅಲ್ಲಿಗೆ ಬರ್ತಾಳೆ. ಮಾವಯ್ಯ ಯಾಕೆ ಬೇಜಾರಾಗಿದ್ದೀರಾ, ಏನಾಯಿತು, ನೀವು ಈ ಥರ ಎಲ್ಲ ಬೇಜಾರು ಇಡಬೇಡಿ, ನನಗೆ ತುಂಬ ನೋವಾಗುತ್ತೆ, ನಾನು ನಿಮ್ಮ ಜೊತೇಲಿದ್ದೀನಿ, ನಿಮ್ಗೆ ಏನೇ ಇದ್ರೂ ನನ್ನ ಹತ್ರ ಹೇಳ್ಕೊಳ್ಳಿ ಅಂತ ಹೇಳ್ತಾಳೆ. ಆದರೆ ಭದ್ರ ಸುಮ್ಮನೆ ಸೈಲೆಂಟಾಗಿರ್ತಾನೆ. ಮಾವಯ್ಯ ನಡೀರಿ ಹೊರಗಡೆ ನಾನು ಕರ್ಕೊಂಡು ಹೋಗ್ತೀನಿ, ಒಂದು ಪ್ಲೇಸಿಗೆ ಹೋದ್ವು ಅಂದರೆ ನಿನ್ನ ಮನಸ್ಸು ಆಗುತ್ತೆ, ನಡಿ ಅಂತ ಹೇಳಿದಾಗ, ಬೇಡ ನಾನು ಎಲ್ಲಿಗೂ ಬರೋದಿಲ್ಲ, ಸುಮ್ಮನೆ ನಾನು ಒಬ್ಬಂಟಿಯಾಗಿರಬೇಕು, ಬಿಟ್ಬಿಡು ನನ್ನನ್ನು, ಸ್ವಲ್ಪ ಅರ್ಥ ಆಗುತ್ತೆ ಅಂತ ಅನ್ಕೊತೀನಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾನೆ. ಅಷ್ಟರಲ್ಲಿ ಸಾವಿತ್ರಿ ಬರ್ತಾಳೆ. ಆಗ ಹೇಳ್ತಾಳೆ, ಏನಂತೆ ವಿನಂತಿ, ಏನಂತ ಭದ್ರ ಅಂತ ಕೇಳಿದಾಗ, ಅವ್ವ ನಾನು ಹತ್ರ ಹೋದರೆ ಸಾಕು, ಮುಟ್ಟಿದರೆ ಮುನಿಸೊಪ್ಪು ಹಾಡ್ದಂಗೆ ಆಡ್ತಾನೆ, ಹೆಂಗವ್ವ ಇವನ ಮನಸ್ಸು ಬದಲಾಯಿಸೋದು ಅಂತ ಹೇಳಿದಾಗ ಸಾವಿತ್ರಿ ಹೇಳ್ತಾಳೆ, ಹೇಗಾದರೂ ಅವನ ಮನಸ್ಸನ್ನು ಚೇಂಜ್ ಮಾಡಿ ಆ ವಿದ್ಯೆನ ಆ ಮನಸ್ಸಲ್ಲಿ ಅಳಿಸಾಕಿ ನೀನು ಆ ಮನಸ್ಸಲ್ಲಿ ಕೂತ್ಕೋ, ಆಮೇಲೆ ಎಲ್ಲ ಸರಿ ಹೋಯ್ತದೆ. ಈಗ ನಿನ್ನ ಹತ್ರ ಸರಿಯಾಗಿ ಮಾತಾಡ್ತಾ ಇದ್ದಾನೆ, ಕೋಪ ಮಾಡ್ಕೊಳ್ದೆ, ಆಮೇಲೆ ಹೋಗ್ತಾ ಹೋಗ್ತಾ ಖುಷಿಯಿಂದ ಮಾತಾಡ್ತೇನೆ, ಸರಿನಾ, ನಾ ಹೇಳ್ದಂಗೆ ನೀ ಮಾಡು ಅಂತ ಹೇಳ್ಕೊಡ್ತಾ ಇರ್ತಾಳೆ ಮಗಳಿಗೆ. ಈ ಕಡೆ ವಿದ್ಯನ ಹತ್ರ ಕ್ವಾಟ್ಲೆ ಬಂದಿರ್ತಾನೆ. ತಂಗ್ಯವ್ವ ನಾನು ನಿನಗೋಸ್ಕರ ಒಂದು ಗಿಫ್ಟು ತಂದಿದ್ದೀನಿ, ಬ್ಯಾಡ ಅಂದೆ ಇಸ್ಕೋಬೇಕು ಅಂತ ಹೇಳಿದಾಗ, ಅಯ್ಯೋ ನನ್ನಯ್ಯ ಅದು ಅಂತ ಹೇಳ್ತಾಳೆ. ನೋಡು ನಿನಗೋಸ್ಕರ ಅಂತ ಫೋನ್ ತೊಗೊಂಬಂದಿದ್ದೀನಿ ತಗ ಅಂತ ಹೇಳಿದಾಗ, ಯಾಕಣ್ಣಯ್ಯ ಈ ಫೋನಿಗೇನು ನನಗೇನು ಬೇಡ ಅಂತ ಹೇಳಿದಾಗ ಕ್ವಾಟ್ಲೆ ಹೇಳ್ತಾನೆ, ಹಾಗೆಲ್ಲ ಅನ್ಬೇಡ ಕಣ್ ತಂಗ್ಯವ್ವ, ಇಲ್ಲಿ ನೋಡಿದರೆ ನೀನು ಒಬ್ಬಳೇ ಇರ್ತೀಯ, ಯಾವ ಟೈಮಲ್ಲಿ ಏನಾಯ್ತದಂತ ಯಾರಿಗೆ ಗೊತ್ತು, ಆಗ ಏನಾರ ಸಮಸ್ಯೆ ಬಂದರೆ ಈ ಅಣ್ಣಯ್ಯಗೆ ಫೋನ್ ಮಾಡು, ನಾನು ಒಂದು ಕ್ಷಣ ಓಡಿ ಬಂದುಬಿಡ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಸರಿ ಕಣ ಅಣ್ಣಯ್ಯ ಅಂತ ಹೇಳ್ತಾಳೆ. ನೋಡವ್ವ ತಂಗಿ ಜವಾಬ್ದಾರಿ ನಾನು ತೊಗೋಬೇಕಲ್ವೇ, ಹಾಗಾಗಿ ನಾನು ನಿನಗೆ ಫೋನ್ ಕೊಡಿಸಿದ್ದೀನಿ, ಹಂಗೆ ಅಣ್ಣ ತಮ್ಮನ ಹೆಸ್ರನ್ನ ಏನಂತ ಸೇವ್ ಮಾಡಿದ್ದೀನಿ ಅಂತ ಆಮೇಲೆ ನೋಡ್ಕೊ ಆಯಿತಾ, ಆಮೇಲೆ ಮನೆಗೆ ಫೋನ್ ಮಾಡು, ಅಪ್ಪ ಅವನ ಜೊತೆ ಮಾತಾಡು ತಂಗ್ಯವ್ವ ಅಂತ ಹೇಳಿದಾಗ, ಇಲ್ಲ ಕಣ ಅಣ್ಣಯ್ಯ, ಮಾವಯ್ಯನವರು ತವ್ರ ಸಂಬಂಧನ ಕಳ್ಕೊಂಬರ್ಬೇಕು ಅಂತ ಹೇಳಿದ್ದಾರೆ, ಹಂಗಾಗಿ ನಾನು ಹೆಂಗೆ ಮಾತಾಡ್ಬೇಕು ಹೇಳಿ ಅಂತ ಹೇಳಿದಾಗ, ಫೋನಲ್ಲಿ ಮಾತಾಡ್ಬೋದು ಕಣ್ ತಂಗ್ಯವ್ವ, ತಂದೆ ತಾಯಿಗೆ ಬೇಜಾರ ಮಾಡಬಾರ್ದು, ನೀನು ಮಾತಾಡು ಅಷ್ಟೇ, ಇನ್ನೇನು ಇಲ್ಲ ಅಂತ ಹೇಳಿ ಅಲ್ಲಿಂದ ಹೊರಡ್ತಾನೆ. ಆಗ ವಿದ್ಯೆ ಯೋಚನೆ ಮಾಡಿಕೊಂಡು, ಯಾವ ಜನ್ಮದಲ್ಲಿ ಏನು ಪುಣ್ಯ ಮಾಡಿದ್ನೋ ಏನೋ, ಇಂಥ ಅಣ್ಣ ಹಂಗೆ ಚಂಪನಂತ ತಂಗಿ ಸಿಕ್ಕಿದ್ದಾರೆ, ಅಯ್ಯೋ ಇನ್ನೂ ಅಡುಗೆನೇ ಮಾಡ್ಕೊಳ್ಳಿಲ್ವಲ್ಲ ನಾನು ಅಂತ ಹೇಳಿ ಯೋಚನೆ ಮಾಡ್ಕೊಂಡು ತರಕಾರಿ ಕಟ್ ಮಾಡ್ತಾ ಇರ್ತಾಳೆ. ಅಷ್ಟರಲ್ಲಿ ಸುಭಾಷ್ ಕುಡ್ಕೊಂಡು ಹೋಗ್ತಾ ಇರ್ತಾನೆ. ಅಷ್ಟರಲ್ಲಿ ವಿದ್ಯಾನ ನೋಡಿ ಅಲ್ಲಿಗೆ ಬರ್ತಾನೆ. ಆಹಾ ಮನೆ ಕೆಲಸದವಳು ಅಂದ್ಕೊಂಡು ಬರ್ತಾನೆ. ನೋಡಿ ನೀವು ತುಂಬ ಕುಡ್ದಿದ್ದೀರ ಅನಿಸುತ್ತೆ, ನಾನು ನಿಮ್ಮ ಅಣ್ಣನ ಹೆಂಡ್ತಿ, ಇಲ್ಲಿಂದ ಹೊರಡಿ ಅಂತ ಹೇಳಿದಾಗ ಸುಭಾಷ್ ಹೇಳ್ತಾನೆ, ಏನು ಅಣ್ಣನ ಹೆಂಡ್ತಿನ, ಅದು ಸಂಬಂಧ ಮುರಿದು ಯಾವುದೋ ಕಾಲ ಆಯಿತು, ನೀನು ಮನೆ ಕೆಲಸದವಳೇ ನೀನು, ಇವಾಗ ನಾನು ನಮ್ಮ ದೊಡ್ಡಪ್ಪನಿಗೆ ರೈಟ್ ಹ್ಯಾಂಡ್ ಇದ್ದಂಗೆ, ಈಗ ನಮ್ಮ ಅಣ್ಣಂದಲ್ಲಿ ಏನೂ ಇಲ್ಲ ಅಂತ ಹೇಳಿದಾಗ ವಿದ್ಯನಿಗೆ ಕೋಪ ಬರುತ್ತೆ. ನೀನು ಯಾವತ್ತಿದ್ರೂ ನನ್ನ ಗಂಡನ ಕಾಲು ಧೂಳಕ್ಕೆ ಸಮಾನ, ನೀ ಸಿಂಹ ಯಾವತ್ತಿದ್ರೂ ಸಿಂಹನೇ ಅಂತ ಅವಳು ಎದುರು ಮಾತಾಡ್ತಾಳೆ. ನೀನು ಇಷ್ಟೆಲ್ಲ ಮಾತಾಡ್ತೀಯ, ಇವಾಗ ನಾನು ನಿನ್ನನ್ನು ಏನು ಮಾಡಿದ್ರು ನಮ್ಮ ಮನೇಲಿ ಯಾರು ಕೇಳೋಕ್ಕಿಲ್ಲ ಅಂತ ಹೇಳಿ ಅವಳಿಗೆ ಸೆರಗಲ್ಲಿ ಕೈ ಹಾಕೋಕ್ಕೆ ಅಂತ ಹೋಗ್ಬಿಡ್ತಾನೆ. ಅಷ್ಟರಲ್ಲಿ ವಿದ್ಯನಿಗೆ ಕೋಪ ಬಂದು ಕುಡ್ಗೋಲನ್ನ ತಗೊಂಡು ಅವನಿಗೆ ಕುತ್ತಿಗೆಗೆ ಹಿಡಿತಾಳೆ. ಆಗ ಸುಭಾಷ್ಗೆ ಭಯ ಬಂದ್ಬಿಟ್ಟು ಹಾಗೆ ನಿಂತ್ಬಿಡ್ತಾನೆ. ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.